ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಕ್ಚುಲಿ ನಾನು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ನಾವು ಗೌರಿ ಹಬ್ಬ ಅಂದ್ಬಿಟ್ಟೇನು ತುಂಬಾ ಲೈಕ್ ಬಾಗಿನ ಎಲ್ಲ ಕೊಡ್ತಾರೆ, ಗೌರಿ ಕೂರಿಸ್ತಾರೆ, ಆತರ ಎಲ್ಲ ತುಂಬಾ ಮಾಡ್ತಾರೆ. ಬಟ್ ನಮ್ ಸೈಡ್ ಆತರ ಎಲ್ಲ ಏನೂ ಇಲ್ಲ. ಸೊ ನಾವು ಗೌರಿ ಹಬ್ಬದ ದಿನ ನಾರ್ಮಲ್ ಆಗಿ ಹೇಗೆ ಪೂಜೆ ಮಾಡ್ತೀವೋ ಅದೇ ತರ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಈ ತರದೊಂದು ದಾರ ಕಟ್ಕೋತೀವಿ. ಸೊ ಈ ತರದೊಂದು ದಾರ ಕಟ್ಕೊಳ್ಳೋದು ಅಷ್ಟೇ. ಅಮ್ಮ ಹಂಗೆ ಮಾಡ್ತಿದ್ರು ಚಿಕ್ಕದ್ರಲ್ಲಿ. ಅಮ್ಮ ಹಂಗೆ ಪೂಜೆ ಮಾಡಿ ನನ್ಗೆ, ತಂಗಿಗೆ, ಇವನ್ ಅಮ್ಮ ಕೂಡ ಕಟ್ಕೊಡ್ತಿದ್ರು. ಸೊ ನಾನ್ ಇವತ್ತು ಹಸ್ಬೆಂಡ್ ಕೈಲಿ ಕಟ್ಟಿಸ್ಕೊಂಡೆ. ನಂದು ಡೇ ಈ ತರ ಸ್ಟಾರ್ಟ್ ಆಯ್ತು. ಸ್ವಲ್ಪ ನಂಗೆ ಇವತ್ತು ರಜಾ ಇಲ್ದೇ ಇರೋದ್ರಿಂದ ಗಡಿ ಬಿಡಿ ಎಲ್ಲನೇ ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು. ಸೊ ಸ್ನಾನ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ಎಲ್ಲ. ಸೊ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ. ಆಲ್ರೆಡಿ ಈವ್ನಿಂಗ್ ಆಗಿದೆ. ನಾನು ವರ್ಕಿಗೆ ಹೋಗಿದ್ದು ಬಂದೆ. ಮಧ್ಯಾಹ್ನ ಆಕ್ಚುಲಿ ನಂದು ಟೀಮ್ ಲಂಚ್ ಇತ್ತು. ನನ್ನ ಕೊಲೀಗ್ ಬಂದು ಅವಳು ಪ್ರೆಗ್ನೆಂಟ್, ಸೊ ಮೆಟರ್ನಿಟಿ ಲೀವ್ ಹೋಗ್ತಾ ಇದ್ಲು. ಅವಳಿಗೊಂದು ಲಂಚ್ ಕೊಡೋಣ ಅಂತ ಹೇಳಿ ನಾವು ಟೀಮ್ ಸೇರಿ ಹೋಗಿದ್ವಿ. ಅದನ್ನ ಈ ವ್ಲಾಗ್ ಅಲ್ಲಿ ಸ್ವಲ್ಪ ಆಡ್ ಆನ್ ಮಾಡ್ತೀನಿ ಚಿಕ್ಕದಾಗಿ, ತುಂಬಾ ಏನಿದ್ ಮಾಡಲ್ಲ. ಫಸ್ಟ್ ಅದನ್ನ ನೋಡ್ಕೊಂಡ್ ಬನ್ನಿ. ಅದ್ ನೀವು ನೋಡ್ಕೊಂಡ್ ಬರೋಷ್ಟೊತ್ತಿಗೆ ನಾನು ಊರಿಗೆ ರೀಚ್ ಆಗಿರ್ತೀನಿ. ಸೊ ನಾನ್ ಇವಾಗ ಹೊರಡೋ ಟೈಮ್ ಆಯ್ತು ಊರಿಗೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀನಿ. ನಾಳೆ ಗಣೇಶ ಹಬ್ಬ ಯಾವ ತರ ಆಚರಿಸ್ತೀನಿ ಅನ್ನೋದು ಇದೇ ವ್ಲಾಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಫಸ್ಟ್ ನನ್ ಮಧ್ಯಾಹ್ನ ಲಂಚ್ ಎಲ್ಲಿಗೆ ಹೋಗಿದ್ದೆ, ಹೇಗಿತ್ತು ಆಂಬಿಯೆಂಟ್, ಮತ್ತೆ ನಾವೇನೆಲ್ಲ ತಿಂದ್ವಿ ಅನ್ನೋದನ್ನ ಚಿಕ್ಕದಾಗಿ ಆಡ್ ಆನ್ ಮಾಡಿದೀನಿ ಈ ವಿಡಿಯೋಲಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದ್ದಿದ್ದ ರೆಸ್ಟೋರೆಂಟ್ ಹೆಸರು ಬಂದು ಟೈಮ್ ಆ್ಯಂಡ್ ವಿಸ್ಕ್ ಅಂತ ಹೇಳಿ. ಇದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ಸೊ ಇದು ಲೊಕೇಟೆಡ್ ಆಗಿರೋದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ನೀಲಾದ್ರಿ ರೋಡ್. ಈ ರೆಸ್ಟೋರೆಂಟಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ತುಂಬಾ ಆ್ಯಂಬಿಯೆಂಟ್ ಕೂಲಾಗಿ ಡೀಸೆಂಟಾಗಿ ತುಂಬಾ ಚೆನ್ನಾಗಿದೆ. ನಾವು ಆಫ್ಟರ್ನೂನ್ ಹೋಗಿದ್ದರಿಂದ ಅಷ್ಟು ಜನ ಇರಲಿಲ್ಲ. ಮೇಯ್ನಾಗಿ ನಂಗೆ ತುಂಬ ಇಷ್ಟ ಆಗಿದ್ದು ಥೀಮ್ ಬಂದು ಇದು ಇಲ್ಲಿ ಆ್ಯಂಬಿಯೆಂಟು. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ವಿಡಿಯೋಲಿ, ಇದು ನಂಗೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತು. ಲೈಕ್ ಡಿಫ್ರೆಂಟಾಗಿದೆ. ಆಬ್ವಿಯಸ್ಲಿ ಏನಾದರೂ ಈ ಥರ ಡಿಫ್ರೆಂಟಾಗಿದ್ದಾಗಲೇ ಪೀಪಲ್ಸ್ ಅಟ್ರ್ಯಾಕ್ಟ್ ಆಗೋದು. ಈವನ್ ಪ್ರತಿಯೊಂದು ಲೈಕ್ ಪ್ಲೇಸ್ ಆಗಿರ್ಬೋದು ಎಲ್ಲನೂ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಹೇಳಿದ್ನಲ್ಲ ಜನ ಅಷ್ಟಿಲ್ಲ ಅಂತ ಅನ್ನಿಸ್ತಿರ್ಬೋದು. ನಾವು ಹೋಗಿದ್ದಿದ್ದು ಲಂಚ್ ಟೈಮಲ್ಲಿ, ಸೊ ಹಾಗಾಗಿ ಜನ ಕಮ್ಮಿ ಇದ್ದರು. ಮೋಸ್ಟ್ ಆಫ್ ಆಲ್ ಈ ನೀಲಾದ್ರಿ ರೋಡ್ ಎಲೆಕ್ಟ್ರಾನ್ ಸಿಟಿ ಫೇಸ್ 1 ತುಂಬಾ ರೆಸ್ಟೋರೆಂಟ್ ಈ ಥರ ಇದೆ. ಈವ್ನಿಂಗ್ ಟೈಮಲ್ಲಿ ಪಾರ್ಕಿಂಗ್ ಕೂಡ ಸ್ಪೇಸ್ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಇಲ್ಲಿ ಪಾರ್ಕಿಂಗ್ ಅವೈಲಬಿಲಿಟಿ ಹೇಳಿದರೆ ತುಂಬಾ ಚೆನ್ನಾಗಿದೆ. ಬಟ್ ನಾವು ನೋಡಿಕೊಂಡು ಪೀಕ್ ವೀಕೆಂಡ್ಸ್ ಟೈಮಲ್ಲಿ ಬಂದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು. ಬಟ್ ವ್ಯಾಲಿಡ್ ಪಾರ್ಕಿಂಗ್ ತುಂಬ ಪ್ಲೇಸಸ್ ಇದೆ ಈ ರೋಡಲ್ಲಿ. ನೋಡ್ತಾ ಇರ್ಬೋದು ಆ್ಯಂಬಿಯೆಂಟಲ್ಲಿ ಪ್ರತಿಯೊಂದು ಇದೆ. ಲೈಕ್ ನಾವು ಮಾಕ್ಟೈಲ್, ಕಾಕ್ಟೈಲ್ ಏನಾದರೂ ತೊಗೋತೀವಿ ಅಂದರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಾವು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟೇ ಬೇಕು ಅಂತ ಹೇಳಿ ಇದಕ್ಕೆ ಬಂದಿದ್ದು. ಮೋಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಲೈಕ್ ಇಂಡಿಯನ್, ಇಟಾಲಿಯನ್ ಮತ್ತು ಕಾಂಟಿನೆಂಟಲ್ ಫುಡ್ಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಂಡಿಯನ್ ಅಂದರೆ ಲಿಮಿಟೆಡ್ ಇದೆ. ಇಟಾಲಿಯನ್ ಆ್ಯಂಡ್ ಕಾಂಟಿನೆಂಟಲ್ ಫುಡ್ ಅಂತೂ ತುಂಬಾ ವೆರೈಟೀಸ್ ತುಂಬ ಚೆನ್ನಾಗಿದೆ. ಈವನ್ ಜೊತೆಗೆ ಸ್ಮಾಲ್ ಲೈಕ್ ಕಿಡ್ಸಿಗೆ
ಪ್ಲೇಯಿಂಗ್ ಏರಿಯಾನೂ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಮಕ್ಕಳುಗಳಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ ಸಖತ್ತಾಗಿರುತ್ತೆ. ಟೈಮ್ ಪಾಸ್ ಮಾಡಿಸ್ಬೋದು ಆ ರೆಸ್ಟೋರೆಂಟಿಗೆ ಹೋದರೆ. ಒನ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಮಾತ್ರ ಅಲ್ಲ, ಫ್ಯಾಮಿಲಿ ಕೂಡ ಇಲ್ಲಿಗೆ ಬರ್ಬೋದು. ನಾನು ತುಂಬ ರೆಸ್ಟೋರೆಂಟ್ದು ವ್ಲಾಗ್ಸ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ರೆಸ್ಟೋರೆಂಟಿಗೂ ಫ್ಯಾಮಿಲಿ ಹೋಗೋಕ್ಕಾಗಲ್ಲ. ಬಟ್ ನಾನು ಇದಕ್ಕೆ ರೆಫರ್ ಮಾಡ್ತೀನಿ, ನೀವು ಫ್ಯಾಮಿಲಿ ಅಂದರೆ ಮಕ್ಕಳೂ ಕರ್ಕೊಂಡು ಹೋಗ್ಬೋದು ಈ ರೆಸ್ಟೋರೆಂಟಿಗೆ. ಇನ್ನು ನಮ್ಮದು ಫುಡ್ ಬಗ್ಗೆ ಹೇಳಕ್ಕೆ ಬಂದರೆ ಕೆಲವೊಂದಂತೂ ನೇಮೇ ಹೇಳಕ್ಕೆ ಬರಲ್ಲ, ಪ್ರೊನೌನ್ಸ್ ತುಂಬಾ ಟಫ್ ಆಗಿದೆ. ಬಟ್ ಅಲ್ಲಿ ಫುಡ್ ನಾವು ಆರ್ಡ್ರ್ ಮಾಡುವಾಗ ಯಾವುದೇ ಒಂದು ನೇಮ್ ಇದ್ರೂ ಅವ್ರದ್ದೇ ಆದ ನೇಮಲ್ಲಿ ಕೆಳಗಡೆ ಅದಕ್ಕೆ ಏನೆಲ್ಲ ಆ್ಯಡ್ ಮಾಡಿರ್ತಾರೆ ಅಂತಿರುತ್ತೆ, ಅದೆಲ್ಲ ಐಟಮ್ಸ್ ನಮ್ಗೆ ಗೊತ್ತಿರೋದು. ಈಗ ನೀವು ನೋಡ್ತಿದ್ದೀರಾ ಕೊರಿಯನ್ ಬನ್, ನನಗೆ ಗೊತ್ತಿರೋದು ನೇಮ್ ಆಲ್ರೆಡಿ ಅಲ್ಲಿ ಫುಡ್ ತೋರಿಸ್ತಿರ್ತಾರಲ್ಲ ಅಲ್ಲೇ ನಾನು ನಿಮಗೆ ನೇಮ್ ಕೂಡ ಹಾಕಿದ್ದೀನಿ, ನನಗೆ ಗೊತ್ತಿರೋ ಐಟಮ್ಸ್ದು ಕೆಲವೊಂದು. ಯಾಕೆಂದರೆ ನಾವು ಟೀಮ್ ಹೋಗಿದ್ದರಿಂದ ಬೇರೆಯವರು ಆರ್ಡರ್ ಮಾಡಿದರು, ಹಾಗಾಗಿ ನನಗೆ ಎಲ್ಲದ್ರದ್ದು ನೇಮ್ ಗೊತ್ತಿಲ್ಲ. ಸೊ ಕೆಲವೊಂದು ನನಗೆ ಯಾವ್ದು ಗೊತ್ತು ಅದನ್ನು ಮಾತ್ರ ಹ್ಯಾಡ್ ಆನ್ ಮಾಡಿದ್ದೀನಿ. ನಂಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಕೊರಿಯನ್ ಬನ್, ಮತ್ತು ಇದು ಇವಾಗ ಏನು ನೋಡ್ತಾ ಇದ್ದೀರಾ ಸಿಸ್ಲರ್ಸ್, ಇದು ನಂಗೆ ತುಂಬಾ ಇಷ್ಟ ಆಯಿತು. ನಾನು ಕೊರಿಯನ್ ಬನ್ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ರಿಯಲಿ ನನ್ನ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ಈ ರೆಸ್ಟೋರೆಂಟಿಗೆ ಹೋಗ್ತೀರಾ ಅಂದರೆ ಟೇಸ್ಟ್ ಮಾಡಿ, ನಿಜವಾಗ್ಲೂ ಸೂಪರಾಗಿರುತ್ತೆ. ಎಗೇನ್ ನೀವು ಇನ್ನೆಲ್ಲಾದರೂ ಟ್ರೈ ಮಾಡ್ಬೋದು. ಅದ್ರ ಜೊತೆಗೆ ನಾವು ಇದೊಂದು ಆರ್ಡ್ರ್ ಮಾಡಿದ್ವಿ, ಬ್ಲೂ ಬಟರ್ಫ್ಲೈ ದಿಮ್ ಶಮ್ ಅಂತ. ರಿಯಲಿ ಡಿಸ್ಕಸ್ಟಿಂಗ್ ಆಗಿತ್ತು. ಫುಲ್ ಒಳಗಡೆ ಕ್ರೀಮ್ ಇದೆ, ಕ್ರೀಮ್ ಯಾರಿಗಿಷ್ಟ ಆಗುತ್ತೆ, ಚೀಸ್ ಕ್ರೀಮ್ ತುಂಬಿತ್ತು, ಅವರಿಗಿಷ್ಟ ಆಗುತ್ತೆ ಅನಿಸುತ್ತೆ. ನನಗಂತೂ ಅಷ್ಟಿಷ್ಟ ಆಗಲಿಲ್ಲ. ಫೈನಲಿ ಡೆಸರ್ಟ್ ಅಂತ ಒಂದು ಸ್ಮಾಲ್ ಏನದು ಹಾಟ್ ಓರಿಯನ್ ಸಮಥಿಂಗ್ ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅದು ಇದು ಲಂಚ್, ನಮ್ಮದು ಟೀಮ್ ಲಂಚ್ ಈ ಥರ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು ಫುಡ್ಡನ್ನು. ವಾಕ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ ನಾನು ಊರಿಗೆ ಹೋಗ್ತಿದ್ದೀನಿ ಅಂತ. ಹೋಗ್ತಾ ಆನ್ ದಿ ವೇ ನನ್ನ ಸಿಸ್ಟರ್ ಇಲ್ಲ ಹಸ್ಬೆಂಡಿಗೆ ಹೊಟ್ಟೆ ತುಂಬ ಹಸಿತಿದೆ ಅಂತ ಹೇಳಿ ಅಲ್ಲಿ ನಾವು ಉಡುಪಿ ಗ್ರ್ಯಾಂಡ್ಸ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಕದಂಬ ಹೋಗೋಣ ಅಂದ್ಕೊಂಡ್ವಿ, ಹೆವಿ ರಶ್ ಇತ್ತು ಕದಂಬ. ನೈಸ್ ರೋಡ್ ಎಕ್ಸಿಟ್ ಆಗ್ತಿದ್ದಂಗೆ ಸಿಗುತ್ತಲ್ಲ ಕದಂಬ, ಅದು ರೀಚ್ ಆಗೋದು ತುಂಬಾ ಲೇಟ್ ಆಗಿತ್ತು. ನೆಕ್ಸ್ಟು ನನ್ನ ವ್ಲಾಗ್ ಮಾರ್ನಿಂಗು ಪೂಜೆ ಮಾಡ್ತಾಯಿದ್ದೆ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಥಿಂಕ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಈ ವ್ಲಾಗ್ನ, ಬಟ್ ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ತುಂಬ ಏನೇನೋ ವೀಡಿಯೋಸ್ ಹೆಂಗೆಂಗೋ ಮಾಡ್ಕೋಬೇಕು ಅಂತಿದ್ದೆ, ಆ ಥರ ಆಗಿಲ್ಲ. ಬಟ್ ನಾಟ್ ಬ್ಯಾಡ್. ಆಲ್ಮೋಸ್ಟ್ ನಾನು ಎಲ್ಲೋಗಿದ್ದೆ, ಏನು ಮಾಡಿದೆ ಅನ್ನೋದು ಆಲ್ಮೋಸ್ಟ್ ಈ ವಿಡಿಯೋಲಿ ಕವರ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಗಣಪತಿ ಎಲ್ಲ ಕೂರಿಸಿ ಏನೂ ಮಾಡಲ್ಲ. ಫ್ಯೂಚರಲ್ಲಿ ಕೂರಿಸ್ಬೇಕು ಅಂತ ಆಸೆ ಇದೆ, ಬಟ್ ನಾವು ಹುಡುಗಿರು ಕೂರ್ಸಂಗಿಲ್ಲ ಅಲ್ಲ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವಾಗಲಾದರೂ ಆದರೆ ಕೂರ್ಸೋಣ, ಅದನ್ನು ಮಾಡೋಣ. ಬಟ್ ಇವತ್ತಿಗೆ ನಾನು ನನ್ನ ಪುಟ್ಟ ಗಣಪತಿ ಅಂತ ರೆಡಿ ಮಾಡ್ಕೊಂಡಿರೋದು ಏನು ಇದು ಕೌಡಂಗ್ ಏನಂತಾರೆ, ಸಗಣಿ ಬರುತ್ತಲ್ಲ ಅದು, ಮತ್ತು ಅದ್ರ ಜೊತೆಗೆ ಗರ್ಕೆ 21 ಗರ್ಕೆನ ಕಟ್ಬಿಟ್ಟು ಅದರಲ್ಲಿ ಹಾಕಿ ಅದನ್ನು ಗಣಪತಿ ಮಾಡಿದ್ದೀನಿ. ಇದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಈ ಥರ ಗಣಪತಿ. ಸೊ ಈ ಥರ ಗಣಪತಿ ಮಾಡಿ ನಾನು ಪೂಜೆ ಮಾಡಿದೆ. ಅದು ನಂಗೊಂಥರ ತುಂಬ ಖುಷಿ ಆಯಿತು. ಫೀಲ್ ಬ್ಲೆಸ್ಡ್ ಅಂತ ಹೇಳ್ತಾರಲ್ಲ ಆ ಥರ ತುಂಬಾ ಖುಷಿ ಆಯಿತು ಈ ಥರ ಪೂಜೆ ಮಾಡಿದ್ದು ನನಗೆ. ಟೆಂಪಲಿಗೆ ಹೋಗೋಣ ಮನೆ ದೇವರಿಗೆ ಅಂತ ಹೇಳಿ ಚಿಕ್ಕಮಂಡ್ಯದಲ್ಲಿರೋದು ನಮ್ಮದು ಮನೆ ದೇವರು ಹೊರಟ್ವಿ. ಸೊ ಮಾರ್ನಿಂಗ್ ಹಬ್ಬಕ್ಕೆ ಅಂತ ಹೊಸ ಸೀರೆ ಏನು ತೊಗೊಂಡಿದ್ವಿ ನಮ್ದು ಈ ಥರ ಇದೆ. ನಾನು ಮತ್ತು ಅಮ್ಮ ಇಬ್ಬರು ಹಾಕ್ಕೊಂಡಿದ್ದೀವಿ. ಅಮ್ಮ ಅಂದರೆ ನನ್ನ ಅತ್ತೆ, ನನ್ನ ಅತ್ತೆನ ಅಮ್ಮ ಅಂತ ಕರಿತೀನಿ. ಸೊ ನಮ್ಮದು ಔಟ್ಫಿಟ್ ಈ ಥರ ಇತ್ತು. ನೆಕ್ಸ್ಟು ನಾವು ರೀಚ್ ಆದ್ವಿ ನಮ್ಮದು ಟೆಂಪಲಿಗೆ. ಸೊ ಅಲ್ಲೂ ಅಷ್ಟೇ ನಾನು ಗಣಪತಿಗೆ ಅಲ್ಲಿ ನಮ್ಮದು ಏನು ಮನೆ ದೇವರಿದೆ ಅದೇ ಪ್ಲೇಸಲ್ಲಿ ಗಣಪತಿದು ಸಪ್ರೇಟ್ ಟೆಂಪಲಲ್ಲೇ ಸಪ್ರೇಟ್ ಮಾಡಿದ್ದಾರೆ ಗಣಪತಿಗೂ. ಸೊ ಅದಕ್ಕೂ ಪೂಜೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಇದೆಲ್ಲ ತೊಗೊಂಬಂದಿದ್ದೆ, ಅಕ್ಕಿ, ಬೆಲ್ಲ, ಹೂವು ಎಲ್ಲ ತೊಗೊಂಬಂದಿದ್ದೆ. ಸೊ ಯೂಶ್ವಲಿ ನಾನು ಗಣಪತಿಗೆ ಈ ಥರ ಬೆಲ್ಲದ ಆರತಿ ಮಾಡ್ತಿರ್ತೀನಿ ತುಪ್ಪದ ದೀಪ ಹಚ್ಚಿ. ಅದನ್ನು ಕೂಡ ಇವತ್ತು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೆ. ನಾನು ಅಂದ್ಕೊಂಡಂಗೆ ಅದನ್ನು ತುಂಬ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಖುಷಿ ಆಯಿತು ನನಗೆ. ಫುಲ್ಲು ವೀಡಿಯೋಸ್ ನೋಡ್ತಾ ಎಕ್ಸೈಟಿಂಗ್
ವಾವ್ ನಾನು ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀನಲ್ವ ಅನ್ನೋದಕ್ಕೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಲೈಕ್ ನಾನೇ ಏನೇನು ಮಾಡಿದ್ದೀನಪ್ಪ, ಇಷ್ಟೆಲ್ಲ ಮಾಡಿಬಿಟ್ನಾ ಅವತ್ತಿನ ದಿನ ಅಂತ ಅನಿಸ್ತಾ ಇದೆ ನನಗೆ. ಸೊ ಹೇಳಿದ್ನಲ್ಲ, ತುಂಬ ಖುಷಿ. ಒನ್ ಆಫ್ ಮೈ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು ಗಣೇಶ. ಚಿಕ್ಕದ್ರಿಂದನೂ ನನಗೆ ಅಂತಲ್ಲ, ಮೋಸ್ಟ್ ಆಫ್ ಆಲ್ ನಾವು ಯಾರು ಹಿಂದೂ ಇದ್ದೀವಿ ಎಲ್ಲರಿಗೂ ಗಣಪತಿ ಅಂದರೆ ಇಷ್ಟ. ಪುಟ್ಟು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಪ್ರತಿಯೊಬ್ಬರಿಗೂ ಗಣಪತಿ ಅಂದರೆ ತುಂಬಾ ಇಷ್ಟ. ಸೊ ಈ ಹಬ್ಬದಲ್ಲಿ ಡಿಫ್ರೆಂಟಾಗಿ ಗಣಪತಿ ಮಾಡಿರೋದನ್ನ ತಂದು ಕೂರಿಸಿ ಅದನ್ನೆಲ್ಲ ನೋಡೋಕ್ಕೆ ಹೋಗ್ತೀವಲ್ಲ, ಎಂಜಾಯ್ ಮಾಡ್ತೀವಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಹೊರಡುವಾಗ ಹೊರಗಡೆ ಅಲ್ಲಿ ಗಣಪತಿ ಕೂರಿಸಿದ್ರು. ಸೊ ಇದು ನನ್ನ ಮೊದಲನೇ ಗಣಪತಿ ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಈ ಥರ ಕೂರಿಸಿರೋ ಗಣಪತಿನ ನೋಡಿದ್ದು. ಬೆಳಗ್ಗೆನೆ ಟೆಂಪಲ್ ಪಕ್ಕನೇ ಕೂರಿಸಿದ್ರು. ಇವನ್ ಅಲ್ಲೂ ಪ್ರಸಾದ ಗಣಪತಿ ಹತ್ರ ಮಾಡಿಸಿದ್ರು. ಸೊ ಆ ಪ್ರಸಾದನ ಅಲ್ಲೇ ತಿಂದೆ. ಆಲ್ಮೋಸ್ಟ್ ನನ್ನ ಬ್ರೇಕ್ಫಾಸ್ಟ್ ಅಲ್ಲೇ ಫಿನಿಶ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಟೆಂಪಲ್ ಅಂದರೆ ಗಣಪತಿ ಟೆಂಪಲ್ ಹತ್ರ ಕುತ್ಕೊಂಡು ನಾವು ತಿಂತಾ ಇದ್ದೀವಿ. ಗಣಪತಿ ಪಕ್ಕದಲ್ಲೇ ಇದೆ. ಅಲ್ಲಿಂದ ನೆಕ್ಸ್ಟ್ ಹೋಗ್ತಾ ನಮ್ಮದು ಮನೆ, ಇದು ಒಂದು ಮನೆ ದೇವರು ಬಿಸಿಲು ಮಾರಮ್ಮ ಅಂತ. ಸೊ ಮಂಡ್ಯ ಸಿಟಿಯಲ್ಲೇ ಇರೋದು ಇದನ್ನು. ಸೊ ಇಲ್ಲೂ ಪೂಜೆ ಮಾಡಿಸಿ, ಇಲ್ಲಿ ಯೂಶ್ವಲಿ ಎಲ್ಲ ವಾರನೂ ತೆಗಿಯಲ್ಲ, ಬರೀ ಟ್ಯೂಸ್ಡೇ ಮತ್ತು ಫ್ರೈಡೇ ಆ ಥರ ವಾರಗಳಲ್ಲಿ ಮಾತ್ರ ತೆಗಿಯೋದು ಟೆಂಪಲ್. ಸೊ ಫ್ರೈಡೇ ಆಗಿರೋದ್ರಿಂದ ದೇವ್ರು ಓಪನ್ ಇತ್ತು ಟೆಂಪಲ್. ಸೊ ನಂಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಜನನೂ ಅಷ್ಟಿರಲಿಲ್ಲ. ಅಲ್ಲೇ ಇದ್ದಿದ್ದು ಬಸವಪ್ಪಂಗೆ ನಾನು ಹಣ್ಣು ತಿನ್ನಿಸಿ ಫುಲ್ ಕೈ ಮುಕ್ಕೊಂಡೆ. ನಂಗೆ ತುಂಬ ಇಷ್ಟ ಬಸವಪ್ಪ ಅಂದರೆ. ನಾನು ತುಂಬಾ ಬಿಲೀವ್ ಮಾಡುವಂಥ ದೇವರು. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನನಗೆ ಎಷ್ಟಿಷ್ಟ ಅನ್ನೋದನ್ನ. ನಂದು ಟೆಂಪಲ್ದು ಯಾವುದಾದ್ರೂ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಸೊ ಅದಾದಮೇಲೆ ಹೊಂದಿವೆ ಅಮ್ಮನ ಮನೆಗೆ ಕುಂಕುಮ ತೊಗೊಂಬರೋಣ ಅಂತ ಹೊರಡ್ತಿದ್ದೆ. ಆವಾಗ ಗಣಪತಿ ಕೆಲವರೆಲ್ಲ ಈವ್ನಿಂಗ್ ಕೂರಿಸಿ ಪೂಜೆ ಮಾಡೋರು ಲೈಕ್ ತೊಗೊಂಡು ಹೋಗ್ತಾಯಿದ್ರು. ಸೊ ಅದನ್ನು ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ. ಅಮ್ಮ ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಅಂತ ಕರೆದಿದ್ರು, ಬಟ್ ನಮಗಿನ್ನ ಬೇರೆ ಬೇರೆ ಟೆಂಪಲ್ಸ್ಗೆ ಹೋಗೋದು ಬೇರೆ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಜಸ್ಟ್ ಕುಂಕುಮ ತೊಗೊಂಡು ಹೋಗೋಣ ಅಂತ ಹೇಳಿ ಅಮ್ಮನ ಮನೆಗೆ ಹೋಗಿ ಕುಂಕುಮ ಎಲ್ಲ ತೊಗೊಂಡು ಹೊರಟೆ ನಾನು. ನಮ್ಮ ಪುಟ್ಟು ಪಾಪನ ಮಾತಾಡಿಸ್ಕೊಂಡು ಹಬ್ಬದ ದಿನ ಅವಳನ್ನ ನೋಡೋಕ್ಕೆ ಖುಷಿ. ಸೊ ಹಾಗಾಗಿ ಚೆನ್ನಾಗಿ ರೆಡಿಯಾಗಿ ಇರ್ತಾಳೆ. ಹಾಗಾಗಿ ತುಂಬ ಖುಷಿ. ಇಲ್ಲಾಂದ್ರೂ ಖುಷಿ. ಮನೆಯಲ್ಲಿ ಒಂದು ಮಗು ಇದೆ ಅಂದರೆ ಅಮ್ಮನ ಮನೆಗೆ ಹೋಗೋಕ್ಕೆ ತುಂಬ ಖುಷಿ. ಹೇಳಿದ್ನಲ್ಲ, ನಾವು ಓಡಾಡ್ತಾ ಒಂದಿವೆ ತುಂಬಾ ಗಣಪತಿ ಅಲ್ಲಿ ಅನ್ಲೋಡ್ ಮಾಡ್ತಿದ್ರಲ್ಲ, ಆ ಗಣಪತಿ ತೊಗೊಂಡು ಹೋಗ್ತಿದ್ದಾರೆ.
ಸೊ ಹಾಗೆ ನಾನು ನನ್ನ ಚಿಕ್ಕತ್ತೆ ಮನೆಗೆ ಹೋಗಿದ್ದೆ. ಅವರು ಕೂಡ ನನ್ನ ನಾದಿನಿ ತುಂಬ ಗಣಪತಿನ ಬೆಳ್ಳಿ ಗಣಪತಿನಿಟ್ಟು ಅದಕ್ಕೂ ಗರಿಕೆ ಎಲ್ಲ ಇಟ್ಟು ಪೂಜೆ ಮಾಡಿದ್ಲು ತುಂಬಾ ಚೆನ್ನಾಗಿ. ಅದಾದಮೇಲೆ ಮತ್ತೆ ನಾನು ನನ್ನ ನೇಟಿವ್ಗೆ ರೀಚ್ ಆದೆ. ಅಲ್ಲೂ ಕೂಡ ಇನ್ನೊಂದು ಶಿವನ್ ಟೆಂಪಲ್ಗೆ ಹೋಗಬೇಕಿತ್ತು. ಹೋಗೋಕ್ಕಿಂತ ಮುಂಚೆ ಅಲ್ಲೂ 2 ಗಣಪತಿನ ಕೂರಿಸಿದ್ರು. ನೀವೀಗ ನೋಡ್ತಾ ಇರೋ ಗಣಪತಿ ಊರಲ್ಲಿಟ್ಟಿದ್ದು ಮೊದಲನೇ ಗಣಪತಿ. ನೆಕ್ಸ್ಟ್ ಇನ್ನೂ ಒಂದು ಗಣಪತಿ ಕೂರಿಸಿದ್ರು. ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಹಾಗಾಗಿ ನಾನು ಹೋಗಿ ಗಣಪತಿ ಪಕ್ಕ ಎಲ್ಲ ನಿಂತ್ಕೊಂಡೆ. ಇಲ್ಲಿ ಸ್ವಲ್ಪ ಹುಡುಗರು ಚಿಕ್ಕ ಹುಡುಗರೆಲ್ಲ ಸೇರಿ ಕೂರಿಸಿದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು. ಇಲ್ಲಂತೂ ಫುಲ್ ಖಾಲಿ ಇತ್ತು. ಆರಾಮಾಗಿ ಹೋದೆ, ಗಣಪತಿ ಪಕ್ಕ ಎಲ್ಲ ನಿಂತ್ಕೊಂಡೆಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಈ ಥರ ಫ್ರೀಯಾಗಿ ಸಿಗೋದೇ ಕಷ್ಟ ಅಲ್ಲ, ಗಣೇಶ ಫ್ರೀಯಾಗಿದ್ದರು ಗಣೇಶ ಅವರು. ಸೊ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿ ಕೂರಿಸಿ ಎಲ್ಲ ಮಾಡಿ ಹೋಗಿದ್ದರು. ಈವನ್ ಅಲ್ಲಿ ನೈವೇದ್ಯ ಕೂಡ ಇತ್ತು, ಅದನ್ನು ತಿಂದೆ. ಸೊ ಇದು ತುಂಬ ಚೆನ್ನಾಗಿತ್ತು ಗಣಪತಿ. ಅದಾದಮೇಲೆ ನೆಕ್ಸ್ಟು ಈ ಗಣಪತಿದು ದರ್ಶನ ಎಲ್ಲ ಮಾಡಿ ನಾನು ಹೇಳಿದೆ ಅಲ್ಲ ಮತ್ತೊಂದು ಟೆಂಪಲಿಗೆ ಹೋಗೋದು ಅಂತ, ಆ ಟೆಂಪಲಿಗೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ನಮ್ಗೆ ಈ ದಿನ ಹೇಗಾಗ್ಬಿಟ್ಟಿತ್ತು ಅಂದರೆ ಸೀರಿಯಸ್ಲಿ ಮನೇಲಿ ಏನೂ ಅಡುಗೆನೇ ಮಾಡಿಲ್ಲ, ಬರೀ ಟೆಂಪಲ್ ಫುಲ್ ಸುತ್ತಿರೋದಕ್ಕೂ ಅದಕ್ಕೂ ಹೊರಗಡೆನೇ ಲೈಕ್ ಪ್ರಸಾದನೇ ಹೊಟ್ಟೆ ತುಂಬಿಟ್ಟಿತ್ತು. ನಮ್ಗೆ ಆ್ಯಕ್ಚುಲಿ ವಡೆ ಮಾಡಿ ಒಬ್ಬಟ್ಟೆಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಲೈಕ್ ಲಿಟ್ರಲಿ ಹೆಂಗಾಗ್ಬಿಟ್ಟಿದ್ವಿ ಅಂದರೆ ಅವತ್ತು ನಾವು ಫುಲ್ಲು ಸ್ಟೊಮಕ್ಕೆಲ್ಲ ಫುಲ್ಲು ತುಂಬಿಟ್ಟು ಏನೂ ಅಡುಗೆನೇ ಬೇಡಪ್ಪ ತಿಂದಿರೋದೇ ಸಾಕು ಅನ್ನೋ ಥರ ಆಗಿಬಿಟ್ಟಿದ್ವಿ. ಅದಲ್ಲಂತೂ ಎಷ್ಟು ಗಣಪತಿ ನೋಡಿದರೂ ಮುಗಿಯೋದೇ ಇಲ್ಲ. ಸೊ ಬೆಳಗ್ಗೆ ಸಂಡೇ ಮಾರ್ನಿಂಗು ಅಷ್ಟೇ ನಾನು ಎದ್ದು ಪ್ರಶಾಂತ್ ಅವ್ರ ಅಜ್ಜಿ ಮನೆ ಹತ್ರ ಹೋಗಿದ್ವಿ. ಅಲ್ಲೂ ಕೂಡ ಗಣಪತಿ ಮನೆಯ ಮುಂದೆನೇ ಒಂದು ಕೂರಿಸಿದ್ರು, ನೀವೀಗ ನೋಡ್ತಿರೋದು. ಅದಾದಮೇಲೆ ನೆಕ್ಸ್ಟ್ ನಾನು ನಮ್ಮನೆ ಹತ್ರ ಹೋದೆ. ಅಲ್ಲೊಂದು ಗಣಪತಿ ಮತ್ತೆ ಎಷ್ಟು ಗಣಪತಿ ಗೊತ್ತಾ, ನಮ್ಮನೆ ಪಕ್ಕ ಅಂತೂ ಕೂರಿಸಿದ್ರು ತುಂಬಾ ದೊಡ್ಡ ಗಣಪತಿ. ಐ ಥಿಂಕ್ ಇದನ್ನು ಕೂರಿಸೋದಕ್ಕೆ ಟ್ರಾಲಿ ಏನಾದರೂ ತಂದು ಅದರಲ್ಲಿ ಕೂರಿಸಿರ್ತಾರೆ, ಅಷ್ಟು ದೊಡ್ಡ ಗಣಪತಿ ಮನೆ ಪಕ್ಕದಲ್ಲೇ ಇತ್ತು. ಈ ಗಣಪತಿ ಮುಂದೆ ನಾವೇ ತುಂಬ ಸ್ಮಾಲ್. ಮತ್ತು ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಗೌರಿ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಿತ್ತು ದೇವರು. ಅದಾದಮೇಲೆ ಇನ್ನೊಂದು ಏನಂದರೆ ಪ್ರಶಾಂತ್ ಕಸಿನ್ನು ರಾಖಿ ಹಬ್ಬದ ದಿನ ಅವ್ರು ಸಿಕ್ಕಿರಲಿಲ್ಲ ಅಂತ ಹೇಳಿ ಹಬ್ಬದ ದಿನವೇ ಬಂದು ಲೈಕ್ ರಾಖಿ ಎಲ್ಲ ಕಟ್ಟಿದ್ರು. ಅದನ್ನು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಊರಲ್ಲಿ ಅವತ್ತಿನ ರಾತ್ರಿನೇ ಲೈಕ್ ಹಬ್ಬದ ದಿನ ನೈಟೇ ಬಿಡ್ತಾಯಿದ್ರು ಗಣಪತಿನ. ಸೊ ಫುಲ್ಲು ಜೋಶು ಡ್ಯಾನ್ಸು ಎಲ್ಲ ಇತ್ತು. 2 ಗಣಪತಿನೂ ಬಿಡ್ತಿದ್ರು. ಸೊ ಸಖತ್ ಊರಲ್ಲಂತೂ ಎಂಜಾಯ್ ಮಾಡ್ಕೊಂಡು ಬಿಡ್ತಾರೆ. ನಾನು ತುಂಬ ವರ್ಷಗಳೇ ಆಗೋಗಿತ್ತು ಈ ಥರ ಗಣಪತಿ ಬಿಡೋದನ್ನ. ಯಾಕೆಂದರೆ ಮೋಸ್ಟ್ ಆಫ್ ಆಲ್ ಎಲ್ಲರೂ 3 days 6 days 9 days ಆ ಥರ ಗಣಪತಿ ಬಿಡ್ತಾರೆ. ನಾವು ಹಬ್ಬದ ದಿನವೇ ತುಂಬ ಕಡಿಮೆ ಗಣಪತಿನ ಬಿಡೋದು. ಯಾರಾದರೂ ಮನೆಯಲ್ಲಿ ಇಟ್ಟಿರ್ತಾರಲ್ಲ ಎಕೋ ಫ್ರೆಂಡ್ಲಿ ಗಣಪತಿ ಅಂಥದ್ದಾದರೆ ಹಬ್ಬದ ದಿನವೇ ಮಾಡ್ತಾರೆ. ಬಟ್ ಊರಲ್ಲಿ ಎಲ್ಲರೂ ಹಿಂಗೆ ರಜಕ್ಕೆ ಬಂದಿರ್ತಾರಲ್ಲ, ಸೊ ಹಾಗಾಗಿ ಬಿಟ್ಬಿಡೋಣ ಅಂತನೋ ಏನೋ ಪ್ಲ್ಯಾನ್ ಮಾಡಿ ಬಿಟ್ಬಿಡ್ತಿದ್ರು ಗಣಪತಿನ. ಹಾಗಾಗಿ ನಾವು ಮನೆ ಮುಂದೆ ಬರ್ತಂತಲ್ಲ ಗಣಪತಿ ಆರತಿ ಕೂಡ ಕೊಟ್ಟಿದ್ವಿ. ನಾ ಹೇಳಿದ್ನಲ್ಲ ನನಗೆ ತುಂಬ ದಿನ ಆಗಿತ್ತು ಗಣೇಶನ ಬಿಡುವಾಗ ಈ ಥರ ಡ್ಯಾನ್ಸು ಎಲ್ಲ ನೋಡಿ. ಚಿಕ್ಕದ್ರಲ್ಲಿ ತುಂಬಾ ಪ್ರತಿಯೊಂದು ಗಣಪತಿ ಬಂದರೂ ನಾನು ಹೋಗಿ ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ. ನಮ್ಮ ಮನೆಯಿಂದ ಹೊರಗಡೆ ಬಂದು ಗಣಪತಿ ಹೋಗೋವರೆಗೂ. ಇವನ್ ಮನೆ ಹತ್ರ ಕೂರಿಸಿದ ಗಣಪತಿ ಅಂತೂ ಬಿಡ್ತಾರೆ ಅಂದರೆ ಬೇಜಾರಾಗ್ತಿತ್ತು. ಯಾಕೆಂದರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ನಿಂತ್ಕೋತಿದ್ದ ಗಣಪತಿ ಕೂರಿಸಿದ ಕಡೆ ನಾನು ಚಿಕ್ಕವಳಾಗಿದ್ದಾಗ. ಮತ್ತು ಅದು ಬಿಟ್ಟಿದ್ದು ನೆಕ್ಸ್ಟ್ ಡೇ ನಂಗೆ ಫೀಲ್ ಆಗ್ತಿತ್ತು ಆ ಪ್ಲೇಸಿಗೆ ಹೋದಾಗೆಲ್ಲ, ಅಯ್ಯೋ ಗಣಪತಿ ಬಿಟ್ಟಿದ್ದಾರೆ ಅಂತ. ವಾಟ್ ಎವರ್ ಬಿಡಲೇಬೇಕು, ಮುಂದಿನ ವರ್ಷಕ್ಕೆ ತರಲೇಬೇಕಲ್ಲ ನಮ್ಮ ಗಣಪತಿ. ನನ್ನ ಹಬ್ಬ ಈ ಥರ ಇತ್ತು. ಲೈಕ್ ನಾನೊಂದಿಷ್ಟು ಗಣಪತಿ ನೋಡಿದ್ದೆ. ನೀವು ಇದೇ ಥರ ನಿಮ್ಮ ಊರಲ್ಲಿ ತುಂಬ ಗಣಪತಿಗಳು ನೋಡ್ಕೊಂಬಂದಿದ್ದೀರಾ. ಇನ್ನೂ ಒಂದು ಏನು ಹೇಳಬೇಕು ಅಂತಿದ್ದೆ ಗೊತ್ತಾ, ನನ್ನ ಅಮ್ಮ ಎಲ್ಲ ಚಿಕ್ಕದ್ರಲ್ಲಿ 101 ಗಣಪತಿ ನೋಡಬೇಕು ಅಂತ ಹೇಳಿ 101 ಗಣಪತಿ ನೋಡಿಕೊಂಡು ಅಕ್ಷತೆ ಕಾಳು ಹಾಕ್ಕೊಂಬರ್ತಿದ್ರು.
ಮಾಡ್ತಿದ್ರಂತೆ. ಅವ್ರು ಆ ಥರ ಮಾಡ್ತಿದ್ರಂತೆ. ನೀವು ಯಾರಾದರೂ ಆ ಥರ ಮಾಡಿರೋರು ಇದ್ದೀರಾ? ನನ್ನ ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಮೆಮೋರೀಸ್ನ ನನಗೆ ತಿಳಿಸಿ. ನಂದು ಚಿಕ್ಕದಾಗಿತ್ತು ಮೆಮೊರೀಸ್. ಆ್ಯಕ್ಚುಲಿ ನಾನು ಮಾತಾಡಬೇಕಂದ್ರೆ ಇನ್ನೂ ತುಂಬ ಮೆಮೊರೀಸ್ ಇದೆ ನನಗೆ ಗಣಪತಿದು. ಹೇಳಬೇಕಂದ್ರೆ ಈ ವ್ಲಾಗಲ್ಲಿ ತುಂಬ ನಾನು ಹೇಳ್ತಾ ಇದ್ದರೆ ಮಾತಾಡ್ತಾ ಇದ್ದರೆ ನಿಮಗೂ ಬೋರ್ ಆಗ್ಬೋದು ಅಂತ ಸಣ್ಣದಾಗಿ ಲೈಕ್ ಫಿಲ್ಟರ್ ಮಾಡಿ ಹೇಳ್ತಾರೆ ಅಂತಾರಲ್ಲ, ಆ ಥರ ಫಿಲ್ಟರ್ ಮಾಡಿ ಹೇಳಿದ್ದೀನಿ. ನೀವು ಯಾರಾದರೂ ಇದೇ ಥರ ಗಣಪತಿ ಕೂರಿಸಿ ತುಂಬ ಎಂಜಾಯ್ ಮಾಡ್ತಿದ್ರಾ ಅಥವಾ ಈ ಥರ ಡ್ಯಾನ್ಸ್ ಮಾಡಿದ್ದೀರಾ ಗಣಪತಿ ಬಿಡುವಾಗ ಅಂತೆಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.